ಹಲೋ ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ KSRP ಅಂಡ್ IRB ಎಕ್ಸಾಮ್ ನಡೆಸಿರ್ತಕ್ಕಂಥ ಕೀ ಆನ್ಸರ್ಸ್ ಅನ್ನು ನೋಡೋಣ. ಈ ದಿನ ಆ ಎಕ್ಸಾಮ್ಸ್ ಕಂಡಕ್ಟ್ ಆಗಿರ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಯಾವ ಭಾರತೀಯ ಬಂದರು ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಆಪ್ಷನ್ ಎ ಕಲ್ಕತ್ತಾ ಪೋರ್ಟ್ ಟ್ರಸ್ಟ್, ಆಪ್ಷನ್ ಬಿ ಪ್ಯಾರಾದೀಪ್ ಪೋರ್ಟ್ ಟ್ರಸ್ಟ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್, ಆಪ್ಷನ್ ಡಿ ವಿಶಾಖಪಟ್ಟಣಂ ಪೋರ್ಟ್ ಟ್ರಸ್ಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅಂತಕ್ಕಂಥದ್ದನ್ನ. ಎರಡನೇ ಪ್ರಶ್ನೆ, ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ? ಆಪ್ಷನ್ ಎ ಮಲಪ್ರಭಾ ನದಿಗೆ, ಆಪ್ಷನ್ ಬಿ ಘಟಪ್ರಭಾ ನದಿಗೆ, ಆಪ್ಷನ್ ಸಿ ಮಾರ್ಕಂಡೇಯ ನದಿಗೆ, ಆಪ್ಷನ್ ಡಿ ಹಿರಣ್ಯಕೇಶಿಗೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಲಪ್ರಭಾ ನದಿಗೆ. ಮೂರನೇ ಪ್ರಶ್ನೆ, ಮಾದಕ ದ್ರವ್ಯ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಎ ಮೇ 26, ಆಪ್ಷನ್ ಬಿ ಜೂನ್ 26, ಆಪ್ಷನ್ ಸಿ ಜುಲೈ 26, ಆಪ್ಷನ್ ಡಿ ಆಗಸ್ಟ್ 26. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜೂನ್ 26. ನಾಲ್ಕನೇ ಪ್ರಶ್ನೆ, ಕೆಳಗಿನ ಮೊದಲ ಉಪಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಎಸ್.ಆರ್. ಬೊಮ್ಮಾಯಿ, ಆಪ್ಷನ್ ಬಿ ಎಸ್.ಎಂ. ಕೃಷ್ಣ, ಆಪ್ಷನ್ ಸಿ ಸಿದ್ದರಾಮಯ್ಯ, ಆಪ್ಷನ್ ಡಿ ಜೆ.ಎಚ್. ಪಟೇಲ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಸ್.ಎಂ. ಕೃಷ್ಣ. ಐದನೇ ಪ್ರಶ್ನೆ, ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ಬಳ್ಳಾರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಶಿವಮೊಗ್ಗ. ಆರನೇ ಪ್ರಶ್ನೆ, ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಚಿತ್ರದುರ್ಗ, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಚಾಮರಾಜನಗರ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚಿತ್ರದುರ್ಗ. ಏಳನೇ ಪ್ರಶ್ನೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಬಿಜಾಪುರ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬಿಜಾಪುರ. ಎಂಟನೇದು, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗೆ ಸಮ? ಆಪ್ಷನ್ ಎ 750, ಆಪ್ಷನ್ ಬಿ 1000 ವ್ಯಾಟ್, ಆಪ್ಷನ್ ಸಿ 500 ವ್ಯಾಟ್, ಆಪ್ಷನ್ ಡಿ 746 ವ್ಯಾಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 746 ವ್ಯಾಟ್. ಒಂಬತ್ತನೇದು, ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಆಪ್ಷನ್ ಎ ಆರ್ ಡಿ ಕರ್ಮಂಜಪ್ಪ, ಆಪ್ಷನ್ ಬಿ ಗಂಗಾಧರರಾವ್ ದೇಶಪಾಂಡೆ, ಆಪ್ಷನ್ ಸಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಗಂಗಾಧರರಾವ್ ದೇಶಪಾಂಡೆ. ಹತ್ತನೇದು, ತಲೆದಂಡ ಎಂಬ ನಾಟಕ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಪಿ ಲಂಕೇಶ್, ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್, ಆಪ್ಷನ್ ಸಿ ಬಿ ವಿ ಕಾರಂತ, ಆಪ್ಷನ್ ಡಿ ಚಂದ್ರಶೇಖರ ಕಂಬಾರ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಗಿರೀಶ್ ಕಾರ್ನಾಡ್. ಹನ್ನೊಂದನೇ ಪ್ರಶ್ನೆ, ಈ ಕೆಳಗಿನವುಗಳ ಅತಿ ಹಗುರವಾದ ಅನಿಲ ಯಾವುದು? ಆಪ್ಷನ್ ಎ ಜಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಫ್ಲೋರಿನ್, ಆಪ್ಷನ್ ಡಿ ಆಮ್ಲಜನಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜಲಜನಕ. ಹನ್ನೆರಡನೇ ಪ್ರಶ್ನೆ, ಈ ಕೆಳಗಿನವುಗಳು ಯಾವುದು ಸರಿ ಇಲ್ಲ? ಆಪ್ಷನ್ ಎ ವರ್ಡ್ ಡಾಕ್ಯುಮೆಂಟ್ಗೆ .doc ಸರಿಯಾದದ್ದು, ಧ್ವನಿ MP3 ಕರೆಕ್ಟು, ಪವರ್ ಪಾಯಿಂಟ್ಗೆ PPT ಸರಿ, ಎಕ್ಸೆಲ್ಗೆ .excel ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ .excel. 13ನೇ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆ ಎಂದರೇನು? ಆಪ್ಷನ್ ಎ ಘನ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಬಿ ಘನ ಅಮೋನಿಯಂ, ಆಪ್ಷನ್ ಸಿ ಘನ ಗಂಧಕದ ಡೈಆಕ್ಸೈಡ್, ಆಪ್ಷನ್ ಡಿ ಶುಷ್ಕ ಇಂಗಾಲದ ಡೈಆಕ್ಸೈಡ್ ಅನಿಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಘನ ಇಂಗಾಲದ ಡೈಆಕ್ಸೈಡ್ ಅನ್ನ ಶುಷ್ಕ ಮಂಜುಗಡ್ಡೆ ಅಂತ ಕರೀತಾರೆ, ಅಥವಾ ಡ್ರೈ ಐಸ್ ಅಂತ ಸಹ ಕರೀತಾರೆ. 14ನೇದು, ಭಾರತದ ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ 22 ಅಧಿಕೃತ ಭಾಷೆಗಳು, ಆಪ್ಷನ್ ಬಿ ಭೂ ಸುಧಾರಣೆ, ಆಪ್ಷನ್ ಸಿ ಪಕ್ಷಾಂತರ ನಿಷೇಧ, ಆಪ್ಷನ್ ಡಿ ಪಂಚಾಯತ್ ರಾಜ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿರತಕ್ಕಂಥದ್ದು. 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ನೀಲಿ ಕ್ರಾಂತಿ ಮತ್ಸ್ಯೋದ್ಯಮ ಕರೆಕ್ಟ್ ಆಗಿದೆ, ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸರಿಯಾಗಿದೆ, ಹಳದಿ ಕ್ರಾಂತಿ ಮೊಟ್ಟೆ ಇದು ರಾಂಗ್ ಆಗಿರ್ತಕ್ಕಂಥದ್ದು, ಹಸಿರು ಕ್ರಾಂತಿ ಸರಿಯಾದ ಉತ್ತರ. ಸೊ ಇದರಲ್ಲಿ ಸರಿಯಾದ ಉತ್ತರ ಹಳದಿ ಕ್ರಾಂತಿ ಮೊಟ್ಟೆ ಇದು ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್. 16ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನ ಪ್ರಸ್ತಾವನೆಯಲ್ಲಿಲ್ಲ? ಆಪ್ಷನ್ ಎ ಗಣರಾಜ್ಯ, ಜಾತ್ಯತೀತ, ಭ್ರಷ್ಟಾಚಾರ ರಹಿತ, ನ್ಯಾಯ. ಸರಿಯಾದ ಉತ್ತರ ಬಂದ್ಬಿಟ್ಟು ಭ್ರಷ್ಟಾಚಾರ ರಹಿತ ಅಂತಕ್ಕಂಥ ಪದ ಭಾರತದ ಪ್ರಸ್ತಾವನೆಯಲ್ಲಿ ಇಲ್ಲ. 17ನೇದು, ಈ ಕೆಳಗಿನವುಗಳು ಯಾವುದು ಸರಿ? ಅಮೆರಿಕ ಮಾಸ್ಡಾಸ್, ಇಸ್ರೇಲ್ MI5, ರಷ್ಯಾ ಗುರು, ಫ್ರಾನ್ಸ್ BND. ಸೊ ಇದೆಲ್ಲ ಮಿಸೈಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ರಷ್ಯಾ ಗುರು ಅಂತಕ್ಕಂಥದ್ದು. 18ನೇದು, ಕೆಳಗಿನ ಯಾವುದು ದ್ರಾವಿಡ ಭಾಷೆ ಅಲ್ಲ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ತೆಲುಗು, ಆಪ್ಷನ್ ಸಿ ಕನ್ನಡ, ಆಪ್ಷನ್ ಡಿ ಮರಾಠಿ ದ್ರಾವಿಡ ಭಾಷೆ ಅಲ್ಲ. 19ನೇದು, ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ತೆಲಂಗಾಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ತಾರಾಪುರ ಅಣು ಸ್ಥಾವರ ಇರತಕ್ಕಂಥದ್ದು. 20ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಸಂಬಂಧಿಸಿ ಇಲ್ಲ? ಆಪ್ಷನ್ ಎ ಏಕರೂಪ ನಾಗರಿಕ ಸಂಹಿತೆ, ನ್ಯಾಯಾಂಗ ಮತ್ತು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು, ಕೃಷಿ ಮತ್ತು
ಪಶುಸಂಗೋಪನೆ. ಆಪ್ಷನ್ ಡಿ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ಗೌರವ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇವೆಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿಲ್ಲ. 21ನೇ ಪ್ರಶ್ನೆ, ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಯಾವ ವಿಧಿ ಅನ್ವಯಿಸುತ್ತದೆ? ಆಪ್ಷನ್ ಎ 352, ಆಪ್ಷನ್ ಬಿ 356, ಆಪ್ಷನ್ ಸಿ 360, ಆಪ್ಷನ್ ಡಿ 370. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 356. 26ನೇದು, ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಯಾವುದು? 14 ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನರು. ಆಪ್ಷನ್ ಬಿ. 15ನೇ ವಿಧಿ ಲಿಂಗ, ಜಾತಿ, ಜನಾಂಗ, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲಾ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರ್ತಕ್ಕಂಥದ್ದು. 23ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ, ಸರಿ ಇಲ್ಲದೆ ಇರತಕ್ಕಂಥದ್ದು ಹೇಳಿ? ಈಜಿಪ್ಟ್ ನ ಕ್ಯಾಪಿಟಲ್ ಸಿಟಿ ಕೈರೋ, ಜಿಂಬಾಬ್ವೆ ಕ್ಯಾಪಿಟಲ್ ಸಿಟಿ ಹರಾರೆ, ನೇಪಾಳದ ಕ್ಯಾಪಿಟಲ್ ಸಿಟಿ ಕಾಠ್ಮಂಡು, ಮಲೇಷ್ಯಾದ ಕ್ಯಾಪಿಟಲ್ ಸಿಟಿ ಕೋಲಾಲಂಪುರ್. ಆದ್ರೆ ಇಲ್ಲಿ ಹಾಂಗ್ಕಾಂಗ್ ಅನ್ಕೊಟ್ಟಿದ್ದಾರೆ. ಇದು ರಾಂಗ್ ಆಗಿರತಕ್ಕಂಥ ಸ್ಟೇಟ್ಮೆಂಟ್. ಸೊ ಇದು ಸರಿ ಇಲ್ಲದೆ ಇರತಕ್ಕಂಥ ಸ್ಟೇಟ್ಮೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ? ಆಪ್ಷನ್ ಎ ರಕ್ಷಣೆ, ಆಪ್ಷನ್ ಬಿ ನೀರಾವರಿ, ಆಪ್ಷನ್ ಸಿ ಅಣುಶಕ್ತಿ, ವಿದೇಶಾಂಗ ವ್ಯವಹಾರ ಸಚಿವ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನೀರಾವರಿ. ನೀರಾವರಿ ಬಂತಕ್ಕಂಥದ್ದು ರಾಷ್ಟ್ರ ಪಟ್ಟಿಯಲ್ಲಿಲ್ಲ. 25ನೇ ಪ್ರಶ್ನೆ, ಭಾರತದ ಸಂವಿಧಾನದ 375ನೇ ಜೆ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕಲ್ಯಾಣ ಕರ್ನಾಟಕ, ಗೋವಾ, ಸಿಕ್ಕಿಂ, ಮಿಜೋರಾಂ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತದ್ದು. 26ನೇ ವಿಧಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಆಪ್ಷನ್ ಎ ಕೇಂದ್ರ ಲೋಕಸೇವಾ ಆಯೋಗ, ಆಪ್ಷನ್ ಬಿ ಭಾರತ ಚುನಾವಣಾ ಆಯೋಗ, ಆಪ್ಷನ್ ಸಿ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಯಾಕಪ್ಪ ಅಂದ್ರೆ ಇವೆಲ್ಲ ಸಂವಿಧಾನಕ ಸಂಸ್ಥೆಗಳಾಗಿರ್ತಕ್ಕಂಥದ್ದು. 27ನೇದು, ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಲ್ಲಿ ಯಾವುದು ಸರಿ ಇಲ್ಲ, ಸರಿ ಇಲ್ಲದೆ ಇರತಕ್ಕಂಥದ್ದು? ಸಾಲ್ಟ್ ಲೇಕ್ ಕ್ರೀಡಾಂಗಣ ಕಲ್ಕತ್ತಾ, ಆಪ್ಷನ್ ಬಿ ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಹಲಿ, ಆಪ್ಷನ್ ಸಿ ಬಾರಾಬತಿ ಕ್ರೀಡಾಂಗಣ ಕಟಕ್, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರು. ಇದು ರಾಂಗ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಸರಿ ಇಲ್ಲದೆ ಇರತಕ್ಕಂಥದ್ದು ಬೆಂಗಳೂರಿನ ಲಾಲ್ ಬಹದ್ದೂರ್ ಕ್ರೀಡಾಂಗಣ. 28ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜನ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು? ಆಪ್ಷನ್ ಎ ಗೂಗಲ್, ಆಪ್ಷನ್ ಬಿ ಯಾಹೂ, ಆಪ್ಷನ್ ಸಿ ಬಿಂಗೋಸ್, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಎಲ್ಲವೂ ಆಪ್ಷನ್ ಡಿ ಸರಿಯಾದ ಉತ್ತರ ಬಂದ. ಯಾಕಪ್ಪ ಅಂದ್ರೆ ಇವೆಲ್ಲ ಸರ್ಚ್ ಇಂಜನ್ ಆಗಿರ್ತಕ್ಕಂಥದ್ದೇ. LCD ವಿಸ್ತೃತ ರೂಪ ಏನು? ಆಪ್ಷನ್ ಎ ಲೈಟ್ ಕ್ರಿಸ್ಟಲ್ ಡಿಸ್ಪ್ಲೇ, ಆಪ್ಷನ್ ಬಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಆಪ್ಷನ್ ಡಿ ಲೈಟ್ ಕ್ಯಾಪಿಟಲ್ ಡಿಸ್ಪ್ಲೇ, ಆಪ್ಷನ್ ಡಿ ಲಿಕ್ವಿಡ್ ಕ್ಯಾಪ್ಟಕ್ ಡಿಸ್ಪ್ಲೇ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. 30ನೇದು, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಆಪ್ಷನ್ ಎ ಮೈಸೂರು, ಬೆಂಗಳೂರು, ಚನ್ನಪಟ್ಟಣ ಮತ್ತು ಗುಲ್ಬರ್ಗ. ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಸೂರಿನಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ. 31ನೇ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನ ಕರೀತಾರೆ? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಬಲಮಪ್ರಭು, ಆಪ್ಷನ್ ಸಿ ಹರಿಹರ, ಆಪ್ಷನ್ ಡಿ ರಾಘವಂಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಸವಣ್ಣ. 32ನೇ ಪ್ರಶ್ನೆ, ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ ಎ ದಿನೇಶ್ ಮಹೇಶ್ವರಿ, ಆಪ್ಷನ್ ಬಿ ಅಭಯ ಶ್ರೀನಿವಾಸ್ ಒಕ್ಕ, ಆಪ್ಷನ್ ಸಿ DH ವೇಗಾಲ, ಆಪ್ಷನ್ ಡಿ ಸುಭದ್ರೋ ಕಮಲ ಮುಖರ್ಜಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಭಯ ಶ್ರೀನಿವಾಸ ಒಕ್ಕ ಅವರು ಕರ್ನಾಟಕ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥದ್ದು. 33ನೇದು, ಮೈ ಕಂಟ್ರಿ ಮೈ ಲೈಫ್ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ, ಆಪ್ಷನ್ ಬಿ LK ಅಡ್ವಾಣಿ, ಆಪ್ಷನ್ ಸಿ ಡಾಕ್ಟರ್ ಮನಮೋಹನ್ ಸಿಂಗ್, ಆಪ್ಷನ್ ಡಿ ಕುಲದೀಪ್ ಅಯ್ಯರ್. ಸರಿಯಾದ ಉತ್ತರ ಬಂದ್ಬಿಟ್ಟು LK ಅಡ್ವಾಣಿ. 34ನೇ, ಗದುಗಿನ ಭಾರತ ರಚಿಸಿದವರು ಯಾರು? ಆಪ್ಷನ್ ಎ ಕುಮಾರವ್ಯಾಸ, ಆಪ್ಷನ್ ಬಿ ಕನಕದಾಸ, ಆಪ್ಷನ್ ಸಿ ಪುರಂದರದಾಸ, ಆಪ್ಷನ್ ಡಿ ಚಾಮರಸ. ಸರಿಯಾದ ಉತ್ತರ ಬಂದ್ಬಿಟ್ಟು ಕುಮಾರವ್ಯಾಸ ಈ ಗದುಗಿನ ಭಾರತ ಕೃತಿಯನ್ನು ಬರೆದಿರ್ತಕ್ಕಂಥವ್ರು. 35ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ, ಯಾವುದು ಸರಿ ಅಂತಕ್ಕಂಥದ್ದು? ಆಪ್ಷನ್ ಎ ಗೀತಾ ಗೋಪಿನಾಥ್ ಅರ್ಥಶಾಸ್ತ್ರ ಸರಿ, ಆಪ್ಷನ್ ಬಿ ಗ್ರೇಟ್ ಥಾನ್ಬರ್ಗ್ ಇವರು ಪರಿಸರವಾದಿ ಸ್ವೀಡನ್ ದೇಶದವರು ಸರಿ, PV ಸಿಂಧು ಬ್ಯಾಡ್ಮಿಂಟನ್ ಸರಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ. 36ನೇದು, ಈ ಕೆಳಗಿನದು ಯಾವುದು ಸರಿ ಇಲ್ಲ? ಆಪ್ಷನ್ ಎ ಅಮೆರಿಕ, ನಾಸ್ಡಾಕ್, ಭಾರತ, BSE ಮತ್ತು NSE, ಚೀನಾ, ಶಾಂಘೈ, ಸ್ಪೇನ್, SPN. ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಪೇನ್ ನ SPN ಅಲ್ಲ. ಸೊ ಚೀನಾದು ಶಾಂಘೈ ಜೆನ್, BSE, NSE ಪ್ಲಸ್ ನಾಸ್ಡಾಕ್ ಇವೆಲ್ಲ ಷೇರು ಮಾರ್ಕೆಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು. 37ನೇದು, ಕರ್ನಾಟಕದ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಎಲ್ಲಿ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಂಗಳೂರಿನ ಮೊದಲ ಬ್ಯಾಂಕ್ ಸ್ಥಾಪನೆ ಆಗಿರ್ತಕ್ಕಂಥ ಸ್ಥಳ. 38ನೇ ಪ್ರಶ್ನೆ, 25,000 ಅಸಲಿ ಆದರೆ ವಾರ್ಷಿಕವಾಗಿ 4% ಬಡ್ಡಿ ಆದರೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಸೊ ಸರಳವಾಗಿ ಹೇಳ್ಬೇಕಂದ್ರೆ 25,000 ಇರತಕ್ಕಂಥದ್ದು, ಬಡ್ಡಿ 4% ಇರತಕ್ಕಂಥದ್ದು. ಸೊ ನಾವು ಪರ್ಸೆಂಟೇಜ್ ಇಂದ ಕನ್ವರ್ಟ್ ಮಾಡ್ಕೊಂಡ್ರೆ ಫಸ್ಟ್ 2 ಹೋಗ್ಬಿಡುತ್ತೆ. ಸೊ 2,250 × 4 ಟೋಟಲ್ 1000 ರೂಪಾಯಿ
ಒಂದು ವರ್ಷಕ್ಕೆ ಆದ್ರೆ ಇಲ್ಲಿ 2 ವರ್ಷಕ್ಕೆ ಇರ್ತಕ್ಕಂಥದ್ದು. ಸೊ 1000 ಇಂಟು 2 ಇಸ್ ಈಕ್ವಲ್ ಟು 2000. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 2000. 39ನೇ ಪ್ರಶ್ನೆ, ಈ ಹೇಳಿಕೆ ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟಿದೆ. ಸೊ ಇದನ್ನ ರೂಟ್ ಅಂತ ತಗೊಂಡೋದ್ರೆ 83 ಮೈನಸ್ 65 ಆಗುತ್ತೆ. ಈಗ ಬ್ಯಾಲೆನ್ಸ್ 18 ಇದೆ. ರೂಟ್ ಆ ಕಡೆ ಹೋದ್ರೆ ಏನಪ್ಪ ಅಂದ್ರೆ ಸ್ಕ್ವೇರ್ ಆಗುತ್ತೆ. ಸೊ 324 ಸರಿಯಾದ ಉತ್ತರ ಬಂದ್ಬಿಟ್ಟು. ನೆಕ್ಸ್ಟ್ 40ನೇ ಪ್ರಶ್ನೆ, ಈ 9 ಕ್ಯೂಬ್ 9 ಸ್ಕ್ವೇರ್ 9 ಮೈನಸ್ 5 ಈ ತರ ಹೇಳಿಕೆ ಕೊಟ್ಟಿದ್ರೆ ಟೋಟಲ್ ಆನ್ಸರ್ ಏನು ಅಂತ ಕೇಳಿರ್ತಕ್ಕಂಥದ್ದು. ಸೊ ಈ ಪಾಸಿಟಿವ್ ಇರ್ತಕ್ಕಂಥದನ್ನೆಲ್ಲ ಆ್ಯಡ್ ಮಾಡಿ, ನೆಗೆಟಿವ್ ಇರ್ತಕ್ಕಂಥದ್ದೆಲ್ಲ ಆ್ಯಡ್ ಮಾಡಿ. 3 + 2 ಒಂದು 5, 5 ಮೈನಸ್ 5 ಕ್ಯಾನ್ಸಲ್ 0 ಬಂದ್ಬಿಡುತ್ತೆ. 2 + 3 5, 5 ಮೈನಸ್ 1 4 ಆಗುತ್ತೆ. 4 ಮೈನಸ್ 4 0 ಆಗುತ್ತೆ. ಸೊ 9 ಪವರ್ 0 ಸರಿಯಾದ ಉತ್ತರ ಬಂದ್ಬಿಟ್ಟು 1. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 41ನೇ ಪ್ರಶ್ನೆ, ತೇಜಸ್ಸು ಎಂಬುದು ಒಂದು ಆಪ್ಷನ್ ಎ ಯುದ್ಧ ಟ್ಯಾಂಕ್, ಆಪ್ಷನ್ ಬಿ ಯುದ್ಧ ನೌಕೆ, ಆಪ್ಷನ್ ಬಿ ಯುದ್ಧ ವಿಮಾನ, ಆಪ್ಷನ್ ಡಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಸರಿಯಾದ ಉತ್ತರ ಬಂದ್ಬಿಟ್ಟು ಯುದ್ಧ ವಿಮಾನ. ಆಪ್ಷನ್ ಸಿ ಯುದ್ಧ ವಿಮಾನ. 42, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಆಪ್ಷನ್ ಎ ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ, ಆಪ್ಷನ್ ಬಿ ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು, ಆಪ್ಷನ್ ಸಿ ಶಿರಾಡಿ ಘಾಟ್ ಹಾಸನ ಮತ್ತು ಮಂಗಳೂರು, ಆಪ್ಷನ್ ಡಿ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಶಿವಮೊಗ್ಗ ಮತ್ತು ತುಮಕೂರು. ಇದು ತಪ್ಪಾಗಿರ್ತಕ್ಕಂಥ ಸ್ಟೇಟ್ಮೆಂಟ್. 43ನೇದು, ವೈನಾಲಜಿ ಎಂದರೇನು? ಆಪ್ಷನ್ ಎ ವೈನ್ ತಯಾರಿಕೆ ಅಧ್ಯಯನ, ಆಪ್ಷನ್ ಎ ಪಶುಸಂಗೋಪನೆ, ಆಪ್ಷನ್ ಎ ಬೆಳೆಗಳ ಉತ್ಪನ್ನಗಳ ಅಧ್ಯಯನ, ಆಪ್ಷನ್ ಡಿ ಮಣ್ಣಿನ ಫಲವತ್ತತೆ ಅಧ್ಯಯನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವೈನು ತಯಾರಿಕೆ ಅಧ್ಯಯನ. 44ನೇದು, ಈ ಕೆಳಗಿನವುಗಳು ಯಾವುದು ರಾಷ್ಟ್ರೀಯ ಉದ್ಯಾನವನ? ಆಪ್ಷನ್ ಎ ಕಾರಂಜಿ ರಾಷ್ಟ್ರೀಯ ಉದ್ಯಾನ, ಆಪ್ಷನ್ ಬಿ ಮಾನಸ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವು. 45ನೇದು, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSE ಎಲ್ಲಿದೆ? ಆಪ್ಷನ್ ಎ ದೆಹಲಿ, ಮುಂಬೈ, ಬೆಂಗಳೂರು, ಗಾಂಧಿನಗರ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮುಂಬೈಲಿ ಇರ್ತಕ್ಕಂಥದ್ದು. 46ನೇದು, ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಆಪ್ಷನ್ ಎ ಮಲಪ್ರಭಾ, ಘಟಪ್ರಭಾ, ಭೀಮಾ, ಮೇಲಿನ ಎಲ್ಲವು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವು. 47ನೇದು, ದಾಲ್ ಸರೋವರ ಎಲ್ಲಿದೆ? ಆಪ್ಷನ್ ಎ ಜಮ್ಮು ಕಾಶ್ಮೀರ, ಆಪ್ಷನ್ ಬಿ ಹಿಮಾಚಲ ಪ್ರದೇಶ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಮಣಿಪುರ. ಸರಿಯಾದ ಉತ್ತರ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ. ಇದು ಶ್ರೀನಗರದ ಒಡವೆ ಅಂತ ಸಹ ಕರೀತಾರೆ ಈ ದಾಲ್ ಸರೋವರನ್ನ. 48ನೇದು, ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಯಾವ ರಾಜ್ಯಗಳ ಮಧ್ಯೆ? ಆಪ್ಷನ್ ಎ ಕರ್ನಾಟಕ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ, ಆಪ್ಷನ್ ಸಿ ಕರ್ನಾಟಕ ಕೇರಳ, ಆಪ್ಷನ್ ಡಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ. 49ನೇದು, ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ರಾಹ ದೇಶಪಾಂಡೆ, ಆಪ್ಷನ್ ಬಿ ಉಯಿಲಗೋಳ ನಾರಾಯಣರಾವ್, ಆಪ್ಷನ್ ಸಿ ಕುವೆಂಪು, ಆಪ್ಷನ್ ಡಿ ದಾರಾ ಬೇಂದ್ರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಉಯಿಲಗೋಳ ನಾರಾಯಣರಾವ್. ಇದು 1924 ಬೆಳಗಾವಿ ಅಧಿವೇಶನದಲ್ಲಿ ಮೊದಲಿಗೆ ಹಾಡಿರತಕ್ಕಂಥದ್ದು. 50ನೇ ಪ್ರಶ್ನೆ, ಕರ್ನಾಟಕದ ಕುಲಪುರೋಹಿತ ಅಂತ ಯಾರನ್ನ ಕರೀತಾರೆ? ಆಲೂರು ವೆಂಕಟರಾವ್, ಆಪ್ಷನ್ ಬಿ ಡೈಕರ್ ಮಂಜರಪ್ಪ, ಆಪ್ಷನ್ ಸಿ ಗಂಗಾಧರ ದೇಶಪಾಂಡೆ, ಆಪ್ಷನ್ ಡಿ ವಿಕ್ರು ಗೋಕಾಕ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಲೂರು ವೆಂಕಟರಾಯರನ್ನ ಕರೀತಾರೆ. 51ನೇದು, 2020 ಜನವರಿ 27 ವಿಧಾನಸಭಾ ಪರಿಷತ್ ರದ್ದುಗೊಳಿಸಿದ ರಾಜ್ಯ ಯಾವುದು? ಆಪ್ಷನ್ ಎ ತೆಲಂಗಾಣ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ. ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಂಧ್ರ ಪ್ರದೇಶ. ಕೋವಿಡ್-19 ವಿರುದ್ಧ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? PM ಕೋವಿಡ್ ಫಂಡ್, ಆಪ್ಷನ್ ಸಿ PM ಕೋರ್ಸ್ ಫಂಡ್, ಆಪ್ಷನ್ ಡಿ ಕೋವಿಡ್ ಸುರಕ್ಷಾ, ಆಪ್ಷನ್ ಡಿ PM ಕೊರೋನಾ ವೈರಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ PM ಕೇರ್ಸ್ ಫಂಡ್ ಅಂತಕ್ಕಂಥ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. 53ನೇ, ಈ ಕೆಳಗಿನ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅನಿಲವನ್ನು ಹೊಂದಿದೆ? ಆಂಥ್ರಸೈಟ್, ಬಿಟ್ಯುಮಿನಸ್, ಲಿಗ್ನೈಟ್, ಪೀಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಥ್ರಸೈಟ್. ಇವೆಲ್ಲ ಕಲ್ಲಿದ್ದಲಿನ ವಿಧಗಳು, ಅದರಲ್ಲಿ ಆಂಥ್ರಸೈಟ್ ಅತಿ ಹೆಚ್ಚು ಇರತಕ್ಕಂಥದ್ದು. ಸತೀಶ್ ಧವನ ಉಪಗ್ರಹ ಕೇಂದ್ರ ಎಲ್ಲಿದೆ? ಚೆನ್ನೈ, ಪಾಂಡಿಚೇರಿ, ವಿಶಾಖಪಟ್ಟಣಂ, ಶ್ರೀಹರಿಕೋಟ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಶ್ರೀಹರಿಕೋಟದಲ್ಲಿ ಇರತಕ್ಕಂಥದ್ದು. 55ನೇ ಪ್ರಶ್ನೆ, ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲದೆ ಇರತಕ್ಕಂಥ ರಾಜ್ಯ ಯಾವುದು? ಗುಜರಾತ್, ರಾಜಸ್ಥಾನ, ಪಂಜಾಬ್. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಮೇಲಿನ ಯಾವುದು? ಯಾಕಪ್ಪ ಅಂದ್ರೆ ಈ 3 ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥದ್ದು. 56ನೇ ಪ್ರಶ್ನೆ, ಮುಜಲಿ ದ್ವೀಪ ಇರತಕ್ಕಂಥ ನದಿ ಯಾವುದಪ್ಪ? ಆಪ್ಷನ್ ಎ ಗಂಗಾ, ಸಿಂಧು, ಬ್ರಹ್ಮಪುತ್ರ, ಯಮುನಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬ್ರಹ್ಮಪುತ್ರ ನದಿನಲ್ಲಿ ಈ ಮುಜಲಿ ದ್ವೀಪ ಇರತಕ್ಕಂಥದ್ದು. ಪ್ರಪಂಚದಲ್ಲೇ ಮೊದಲ ನದಿ ದ್ವೀಪ ಆಗಿರತಕ್ಕಂಥದ್ದು. 57ನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಪರೋಕ್ಷ ತೆರಿಗೆ? ಆಪ್ಷನ್ ಎ ಸೇವಾ ತೆರಿಗೆ, ಅಬಕಾರಿ ತೆರಿಗೆ, ರಫ್ತು ಮತ್ತು ಆಮದು ಸುಂಕ, ಮೇಲಿನ ಎಲ್ಲವು. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವು. ಯಾಕಪ್ಪ ಅಂದ್ರೆ ಇವೆಲ್ಲ ಪರೋಕ್ಷ ತೆರಿಗೆನೇ ಆಗಿರ್ತಕ್ಕಂಥದ್ದು. 58ನೇದು, ಮೊದಲ 10 ಅವಿಭಾಜ್ಯ ಸಂಖ್ಯೆ ಯಾವುದು? ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಟೋಟಲ್ ಎಷ್ಟು ಕೇಳಿರ್ತಕ್ಕಂಥ? ಟೋಟಲ್
ಫಸ್ಟ್ 5 10 ಪ್ರೈಮ್ ನಂಬರ್ಸ್. ಫಸ್ಟ್ 5 10 ಪ್ರೈಮ್ ನಂಬರ್ಸ್ ಅನ್ನ ಎಣಿಸ್ಕೋಬೇಕು. 1 2 3 7 11 17 19. ಸೊ ಪ್ರೈಮ್ ನಂಬರ್ಸ್ ಒನ್ಸ್ ಅಗೇನ್ 1 2 3 5 7 11 13 17 19 23 29. ಟೋಟಲ್ 10 ಇರಬೇಕು. 1 2 3 4 5 6 7 8 9 10. ಸೊ ಈ 10 ನಂಬರ್ ಮೊತ್ತ ಬಂದ್ಬಿಟ್ಟು 129. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 129. ಪ್ರೈಮ್ ನಂಬರ್ಸ್ ಅಂದ್ರೆ ಆ ನಂಬರ್ ಬಿಟ್ಟು ಬೇರೆ ನಂಬರ್ ಇಂದ ಯಾವ ನಂಬರ್ ಇಂದ ಅದು ಡಿವೈಡ್ ಆಗೋದಿಲ್ಲ ಅಂತ ನಂಬರ್ಸ್ ನ ಪ್ರೈಮ್ ನಂಬರ್ ಅಂತ ಕರೀತಾರೆ. 59ನೇದು, ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣ ಎಷ್ಟಾಗುತ್ತದೆ? ಫಾರ್ ಎಕ್ಸಾಂಪಲ್, ಒಂದು ವೃತ್ತದ ತ್ರಿಜ್ಯ 100 ಇದ್ರೆ ಅದನ್ನು ತ್ರಿಗುಣಗೊಳಿಸಿದ್ರೆ 300 ಮಾಡಿದ್ರೆ ಅದು ಎಷ್ಟಾಗುತ್ತೆ ಅಂತ. 300 ಮಧ್ಯದಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 200 ಇದೆ. ಸೊ ಫಾರ್ಮುಲಾ ಒಂದಿದೆ, x plus y plus xy divided by 100 ಅಂತ ಹೇಳ್ಬಿಟ್ಟಿದೆ. ಸೊ ಈ ಫಾರ್ಮುಲಾಗೆ ಈ 200 ನ ಅಪ್ಲೈ ಮಾಡಿ. 200 plus 200 plus 200 into 200 divided by 100. ಸೊ ಈ 100 ಹೋಯ್ತು. 200 into 200 400 plus 200 ಟೋಟಲ್ 800. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 800. 60ನೇದು, ಭಾರತ ಒಂದು ಮುಕ್ತ ತೆರಿಗೆ ಆರ್ಥಿಕ ವ್ಯವಸ್ಥೆ, ಮುಚ್ಚಿದ ತೆರಿಗೆ ಆರ್ಥಿಕ ವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ. ಆಪ್ಷನ್ ಡಿ ಮೇಲಿನ ಯಾವುದಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮಿಶ್ರ ಅರ್ಥವ್ಯವಸ್ಥೆ. ಗೌತಮ ಬುದ್ಧನ ಇನ್ನೊಂದು ಹೆಸರು ಯಾವುದು? ಆಪ್ಷನ್ ಎ ಚಾರ್ವಾಕ, ಮಹಾವೀರ, ಸಿದ್ಧಾರ್ಥ, ವಿಕ್ರಮಾದಿತ್ಯ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಿದ್ಧಾರ್ಥ. ಔರಂಗಜೇಬನ ಪೂರ್ಣ ಹೆಸರೇನು? ಮುಯಿನುದ್ದೀನ್ ಮೊಹಮ್ಮದ್ ಔರಂಗಜೇಬ್, ನಾಸಿರುದ್ದೀನ್ ಮೊಹಮ್ಮದ್ ಔರಂಗಜೇಬ್, ಜಲಾಲುದ್ದೀನ್ ಮೊಹಮ್ಮದ್ ಔರಂಗಜೇಬ್, ನಾಸಿರುದ್ದೀನ್ ಮೊಹಮ್ಮದ್ ಔರಂಗಜೇಬ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನಾಸಿರುದ್ದೀನ್ ಮೊಹಮ್ಮದ್ ಔರಂಗಜೇಬ್. 63ನೇದು, ಅಲಹಾಬಾದಿನಲ್ಲಿ ಕುಂಭಮೇಳ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು? ಆಪ್ಷನ್ ಎ ಹರ್ಷವರ್ಧನ, ಧ್ರುವಸೇನ, ನರಸಿಂಹವರ್ಮ, ಅಕ್ಬರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹರ್ಷವರ್ಧನ. ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರನ್ನು ಎಂದು ಕರೀತಿದ್ರು? ಕುಲಪತಿ, ಗ್ರಾಮಿಣಿ, ವಿಸಪತಿ, ಗೋಪತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಗ್ರಾಮಿಣಿ. 65ನೇದು, ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯ ನಾಡ ಹಬ್ಬ ಎಂದು ಘೋಷಿಸಿದ ರಾಜ ಯಾರು? ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ, ಟಿಪ್ಪು ಸುಲ್ತಾನ್, ಕೆಂಗಲ್ ಹನುಮಂತಯ್ಯ, ಆಲೂರು ವೆಂಕಟರಾವ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? 1333, 1334, 1335, 1336. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 1336. 67ನೇದು, ಮೈಸೂರಿನ ಒಡೆಯರು ರಾಜ ಕುಟುಂಬದ ಈ ಕೆಳಗಿನ ಯಾವ ರಾಜ ಮನೆತನಕ್ಕೆ ಸಂಬಂಧಪಟ್ಟಿದ್ದರು? ಯದುವಂಶರು, ಪಲ್ಲವರು, ಗಂಗರು, ಚಾಲುಕ್ಯರು. ಸರಿಯಾದ ಉತ್ತರ ಬಂದ್ಬಿಟ್ಟು ಯದುವಂಶರು. 67ನೇದು, ಸ್ವಾತಂತ್ರ್ಯ ನಂತರ ಭಾರತ ಸೇನೆ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು? ಪಟಿಯಾಲ, ಪಾಂಡಿಚೇರಿ, ಹೈದರಾಬಾದ್. ಮೇಲಿನ ಯಾವುದಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹೈದರಾಬಾದ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? WC ಬ್ಯಾನರ್ಜಿ, ಎ.ಒ.ಯು, ದಾದಾಬಾಯಿ ನವರೋಜಿ. ಮೇಲಿನ ಯಾರು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ WC ಬ್ಯಾನರ್ಜಿ. 70ನೇದು, ಸ್ವರಾಜ್ಯ ಎಂಬ ಶಬ್ದವನ್ನು ಮೊದಲು ಬಳಸಿದ ವ್ಯಕ್ತಿ ಯಾರು? ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಲಾಲಾ ಲಜಪತ್ ರಾಯ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಳಸಿರ್ತಕ್ಕಂಥದ್ದು. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಹೆಚ್ಚಾಗುತ್ತದೆ, ಕಡಿಮೆ ಆಗುತ್ತದೆ, ಒಂದೇ ರೀತಿ ಇರುತ್ತದೆ? ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಕಡಿಮೆಯಾಗುತ್ತದೆ. 72ನೇದು, ಬಟ್ಟೆ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು? ಸೂರತ್, ದೆಹಲಿ, ಜಮ್ಶೆಡ್ಪುರ, ಪಂಜಾಬ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸೂರತ್, ಗುಜರಾತ್ ನಲ್ಲಿ ಇರತಕ್ಕಂಥದ್ದು. 73ನೇದು, ಕದಂಬರ ಸಾಮ್ರಾಜ್ಯ ರಾಜಧಾನಿ ಯಾವುದು? ಆಪ್ಷನ್ ಎ ಹಂಪಿ, ಬೇಲೂರು, ಬನವಾಸಿ, ಮೈಸೂರು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬನವಾಸಿ. 74ನೇದು, ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಶ್ರೀನಗರ, ಕಾಠ್ಮಂಡು, ಸಿಯಾಚಿನ್, ಡೆಹ್ರಾಡೂನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಿಯಾಚಿನ್. 75ನೇದು, ಲಡಾಖ್ ಒಂದು ಬಿಸಿಯಾದ ಮರುಭೂಮಿ, ತಂಪಾದ ಮರುಭೂಮಿ, ಸೌಮ್ಯ ಮರುಭೂಮಿ, ಉಷ್ಣವಲಯದ ಮರುಭೂಮಿ. ಸರಿಯಾದ ಉತ್ತರ ಬಂದ್ಬಿಟ್ಟು ತಂಪಾದ ಮರುಭೂಮಿ. 76ನೇದು, ಸಿಡ್ಬಿ ವಿಸ್ತರಿಸಿದ ರೂಪ? ಸೋಷಿಯಲ್ ಅಂಡ್ ಇಂಡಸ್ಟ್ರಿಯಲ್ ಬ್ಯೂರೋ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯೂರೋ ಆಫ್ ಇಂಡಿಯಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. 77ನೇದು, ಕೋಕ್ ಮತ್ತು ಪೆಪ್ಸಿಕೋದಲ್ಲಿ ತಂಪಾದ ಪಾನೀಯ ಇರುವ ಅನಿಲ ಯಾವುದು? ಸಾರಜನಕ, ಇಂಗಾಲ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್, ಆಮ್ಲಜನಕ. ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಗಾಲದ ಡೈಆಕ್ಸೈಡ್. 78ನೇದು, ಪ್ರಥಮ ಬಾರಿಗೆ ಭಾರತೀಯ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಬಾಲಗಂಗಾಧರ ತಿಲಕ್, ದಾದಾಬಾಯಿ ನವರೋಜಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ದಾದಾಬಾಯಿ ನವರೋಜಿ. 76ನೇದು,
ರಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡಸಾಲ್ಟ್ ಸಂಸ್ಥೆ ಯಾವ ದೇಶದ್ದು? ಜರ್ಮನಿ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್, ಇಂಗ್ಲೆಂಡ್. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಫ್ರಾನ್ಸ್. ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅಸ್ಸಾಂ, ಒಡಿಶಾ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪಶ್ಚಿಮ ಬಂಗಾಳ. 81ನೇದು, ಈ ಕೆಳಗಿನ ಯಾವ ಬೆಳೆಯಲು ನೀರನ್ನು ತಡೆಹಿಡಿಯಲಾಗುತ್ತದೆ? ನೀರು ಗಿಡದ ಸುತ್ತಲೂ ಇರತಕ್ಕಂಥದ್ದು, ಕಂಟಿನ್ಯೂಸ್ ಆಗಿ ನೀರು ಇರ್ತಕ್ಕಂಥದ್ದು ಯಾವ ಬೆಳೆಗೆ ಅದರ ತಡೆ ಹಿಡಿತಾರೆ ಅಂತ ಕೇಳಿರ್ತಕ್ಕಂಥದ್ದು? ಕಾಫಿ, ಹಕ್ಕಿ, ಚಹಾ, ಸಾಸಿವೆ. ಸರಿ ಉತ್ತರ ಹಕ್ಕಿ. ಹಕ್ಕಿಗೆ ಸದಾ ನೀರಿರಲೇಬೇಕು. 82ನೇದು, ಎಲ್ಲಾ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಏನು? ಸೊ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಯಾವುದು ಎಲ್ಲಾ ಸಮಾಜವು ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು? ಆಪ್ಷನ್ ಎ ನಿರುದ್ಯೋಗ, ಅಸಮಾನತೆ, ಬಡತನ, ಕೊರತೆ. ಸರಿ ಉತ್ತರ ಅಸಮಾನತೆ. ಆರ್ಥಿಕ ಅಭಿವೃದ್ಧಿ ಇರ್ತದೆ, ಆದ್ರೆ ಅಸಮಾನತೆ ಇರ್ತದೆ. ಕೆಲವರು ಮಾತ್ರನೇ ಡೆವಲಪ್ ಆಗ್ತಿರ್ತಾರೆ, ಕೆಲವರು ಡೆವಲಪ್ ಆಗ್ತಾ ಇರೋದಿಲ್ಲ. ಸೊ ನಿರುದ್ಯೋಗ ಸಹ ಹೆಚ್ಚಾಗಿರ್ತಕ್ಕಂಥದ್ದು. ಬಡತನ ಅನ್ನೋದು ಇದ್ದೇ ಇರ್ತದೆ, ಆದ್ರೆ ಶ್ರೀಮಂತರು ಶ್ರೀಮಂತರಾಗೆ ಇರ್ತಾರೆ. ಸೊ ಅಂತ ಒಂದು ಆರ್ಥಿಕ ವ್ಯವಸ್ಥೆ, ಒಂದು ಸಮಾಜ ಹೀಗಿರ್ತಕ್ಕಂಥದ್ದು. 82 ಕನಿಷ್ಠ ಬೆಂಬಲ ಬೆಲೆ ಎಂದರೇನು? ಕೊರತೆ, ಹೆಚ್ಚುವರಿ, ಸಮತೋಲನ ಮತ್ತು ಇದರಲ್ಲಿ ಯಾವುದು ಅಲ್ಲ. ಸರಿ ಉತ್ತರ ಸಮತೋಲನ. ಇಂಗ್ಲಿಷ್ ಅಲ್ಲಿ ಈಕ್ವಿಲಿಬ್ರಿಯಂ ಅಂತಾರೆ. ಪ್ರೈಮ್ ಫ್ಲೋರಿಂಗ್ ಮೀನ್ಸ್ ಅಂದ್ರೆ ಈಕ್ವಿಲಿಬ್ರಿಯಂ ಅಂತ ಹೇಳ್ಬಿಟ್ಟಿದೆ. ಕನಿಷ್ಠ ಬೆಂಬಲ ಬೆಲೆ, ಹೆಚ್ಚಿಗೂ ಕೊಡೋದಿಲ್ಲ, ಕಡಿಮೆನೂ ಕೊಡೋದಿಲ್ಲ, ಎಷ್ಟು ಇರುತ್ತೋ ಸಮತೋಲನವಾಗಿ ಕೊಡ್ತಾರೆ. 84ನೇದು, ಬಂಡವಾಳಶಾಹಿತ್ವ ಎಂದರೇನು? ಮಾರುಕಟ್ಟೆ ಬಳಕೆ, ಬಂಡವಾಳ ಮೇಲೆ ಸರಕು ಸಾಮಾನ್ಯ ಮಾಲೀಕತ್ವ, ಬಂಡವಾಳ ಸರಕು ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ, ಮನೆ ಕಾರು ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಂಡವಾಳ ಸರಕು ಮತ್ತು ಖಾಸಗಿ ಸ್ವಾಮ್ಯದ ಮಾಲೀಕತ್ವ. ಪ್ರೈವೇಟ್ ಓನರ್ಶಿಪ್ ಆಫ್ ಕ್ಯಾಪಿಟಲ್ ಗೂಡ್ಸ್. 85 ಬಂಡವಾಳ ಹಿಂತೆಗೆತ ಎಂದರೇನು? ಬಂಡವಾಳ ವೆಚ್ಚ, ಆದಾಯ ವೆಚ್ಚ, ಬಂಡವಾಳ ಸ್ವೀಕೃತಿ, ಆದಾಯ ಸ್ವೀಕೃತಿ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬಂಡವಾಳ ಸ್ವೀಕೃತಿ. ಇಂಗ್ಲಿಷ್ ಅಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂತಂದ್ರೆ ಕ್ಯಾಪಿಟಲ್ ರಿಸಿಪ್ಟ್ ಅನ್ನ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. 86ನೇದು, ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆ ಆಗಲು ಕಾರಣ ಏನು? ಕಡಿಮೆ ಫಲವತ್ತತೆ ದರ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ, ಗಂಡು ಮಕ್ಕಳ ಸರಾಸರಿ ಸರ್ಕಾರದಿಂದ ಪ್ರೋತ್ಸಾಹಧನ, ಇವುಗಳು ಯಾವುದು ಅಲ್ಲ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯಿಂದ ಕಡಿಮೆ ಲಿಂಗಾನುಪಾತ ಹೆಚ್ಚಾಗಿರ್ತಕ್ಕಂಥದ್ದು. 87ನೇದು, ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಪೂರೈಸುತ್ತದೆ? ಇಂಗ್ಲಿಷ್ ಅಲ್ಲಿ ದ ಗೋಲ್ ಆಫ್ ಪ್ಯೂರ್ ಮಾರ್ಕೆಟ್ ಎಕಾನಮಿ ಇಸ್ ಮೀಟ್ ಫಾರ್ ಡಿಸೈರ್ ಆಫ್. ಆಪ್ಷನ್ ಎ ಗ್ರಾಹಕರು, ಕಂಪನಿಗಳು, ಕೆಲಸಗಾರರು, ಸರ್ಕಾರ. ಸರಿ ಉತ್ತರ ಗ್ರಾಹಕರ ಒಂದು ಇಚ್ಛೆ ಮೇಲೆನೆ ಶುದ್ಧ ಮಾರ್ಕೆಟ್, ಓಪನ್ ಮಾರ್ಕೆಟ್ ಇರತಕ್ಕಂಥದ್ದು. ಮಾರ್ಕೆಟ್ ಎಕಾನಮಿ ಅಂತಕ್ಕಂಥದ್ದು ಗ್ರಾಹಕರ ಇಚ್ಛೆಗಳ ಮೇಲೆನೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. 88ನೇದು, ಸಂಪನ್ಮೂಲ ಎಂದರೇನು? ಸರಕು ಮಾತ್ರ, ಸೇವೆಗಳು ಮಾತ್ರ, ಸರಕು ಮತ್ತು ಸೇವೆಗಳು ಎರಡೂ ಅಲ್ಲ. ಸರಿ ಉತ್ತರ ಆಪ್ಷನ್ ಸಿ ಸರಕು ಮತ್ತು ಸೇವೆಗಳನ್ನು ಸಂಪನ್ಮೂಲ ಅಂತ ಕರೀತಾರೆ. HYVP ಎಂದರೇನು? ಹೈ ಯೀಲ್ಡಿಂಗ್ ವೆರೈಟಿ ಪ್ರಾಡಕ್ಟ್ಸ್, ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್, ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್, ಹೈ ಯೀಲ್ಡಿಂಗ್ ವೇರಿಯಸ್ ಪ್ರೋಗ್ರಾಮ್. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್. ಸೊ ಇದು ತಪ್ಪಾಗದ್ದು. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹೈ ಯೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. 90ನೇ ಪ್ರಶ್ನೆ, ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ 1800 ರಿಂದ 2016ಕ್ಕೆ ಇರುತ್ತದೆ. ಹಾಗಾದ್ರೆ ದಾಖಲಾತಿಯಲ್ಲಿ ಶೇಕಡಾ ಹೆಚ್ಚಳ ಎಷ್ಟು? ಸೊ ಫಸ್ಟ್ 1800 ಇರುತ್ತೆ, ಆಮೇಲೆ 2016ಕ್ಕೆ ಹೋಗುತ್ತೆ. ಸೊ ದಾಖಲಾತಿ ಹೆಚ್ಚಳದ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂತ ಕೇಳಿರ್ತಕ್ಕಂಥದ್ದು. ಟೋಟಲ್ 1800 ರಿಂದ 2016ಗೆ ಎಷ್ಟು ಜಾಸ್ತಿ ಆಗಿದೆ? 216 ಜಾಸ್ತಿ ಆಗಿರ್ತಕ್ಕಂಥದ್ದು. 216 ಜಾಸ್ತಿ ಆಗಿರ್ತಕ್ಕಂಥ ಟೋಟಲ್ 1800 ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿರ್ತಕ್ಕಂಥದ್ದು. ಇದಾಕೊಂಡ್ರೆ 3.33%. ಸಾರಿ 18 ಅಂದ್ರೆ ಕೈಯಲ್ಲಿ ನಮ್ಗೆ ಎಷ್ಟು ಇರ್ತದೆ? 3 ಇರ್ತದೆ. ಸೊ 12 18 32. ಸೊ ಟೋಟಲ್ ಆಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 12%. ಸೊ 12% ಇನ್ಕ್ರೀಸ್ ಆಗಿರ್ತದೆ. 91ನೇ ಪ್ರಶ್ನೆ, ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ಕಾರ್ಪೊರೇಷನ್ ಮಾತ್ರ, ಇವುಗಳಲ್ಲಿ ಯಾವುದು ಅಲ್ಲ, ವ್ಯಕ್ತಿಗತ ಮಾತ್ರ, ವ್ಯಕ್ತಿಗತ ಮತ್ತು ಕಾರ್ಪೊರೇಷನ್. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ವ್ಯಕ್ತಿಗತ ಮತ್ತು ಕಾರ್ಪೊರೇಷನ್ ಇವೆರಡರ ಮೇಲೇನು ನೇರ ತೆರಿಗೆಯನ್ನು ವಿಧಿಸುತ್ತಾರೆ. 92 ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿ 1200 ಮಕ್ಕಳಿದ್ದು 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಯಾವುದು? ಆಯ್ಕೆಯಾಗದ ಅಂತ ಇರತಕ್ಕಂಥದ್ದು. ಸೊ 1200ರಲ್ಲಿ ಆಯ್ಕೆಯಾಗದ ಮಕ್ಕಳು ಎಷ್ಟು? 300 ಜನ ಇದ್ದಾರೆ. ಸೊ ಒಟ್ಟು ಮಕ್ಕಳು 200 ಜನ. ಸೊ 2 0 2 0 3 1 4 12. ಸೊ 1:4 ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 1:4 ಸರಿಯಾದ ಉತ್ತರ ಬಂದ್ಬಿಟ್ಟು
ಕೆಳಗಡೆ ಒಂದು ಕೋಡ್ ಕೊಟ್ಟಿದ್ದಾರೆ, ಡಿಕೋಡ್ ಮಾಡಬೇಕು. ಇಂಗ್ಲೆಂಡ್ಗೆ 1 2 3 4 5 6 ಅಂತಿದೆ, ಫ್ರಾನ್ಸ್ಗೆ 7 8 5 5 6 9 1 ಅಂತಿದೆ. ಸೊ ಗ್ರೀಸ್ಗೆ ನೆಕ್ಸ್ಟ್ ಏನ್ ಬರುತ್ತೆ, ಜಿಗೆ ಏನಿದೆ, ಜಿಗೆ ಇರತಕ್ಕಂಥ ಮೂರನೇ ಪದ ಬಂದ್ಬಿಟ್ಟು 3. ಸೊ ಮೊದಲನೇದು 3. ಮತ್ತೆ ಹಾರ್ಗೆ ಏನಿದೆ, ಹಾರ್ ಫ್ರಾನ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಹಾರ್ಗೆ ಎರಡನೇ ಪದ 8 ಇರ್ತಕ್ಕಂಥದ್ದು. ಸೊ 8. ಈಗ ಏನಿರ್ತಕ್ಕಂಥದ್ದು, ಇಂಗ್ಲೆಂಡ್ ಮೊದಲನೇ ಪದ ಇರ್ತಕ್ಕಂಥದ್ದು ಹೀಗೆ 1. ಸಿಗೆ ಏನಿರ್ತಕ್ಕಂಥದ್ದು ಫ್ರಾನ್ಸ್ಗೆ 2 9, ಹೀಗಿರ್ತಕ್ಕಂಥದ್ದು 1. ಸೊ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 381191. 94ನೇದು, ರಾಕೇಶನು ಒಂದು ಟಿವಿಯನ್ನು 5,000ಕ್ಕೆ ಖರೀದಿ ಮಾಡಿದನು. 250 ರು ಅನ್ನು ಅದರ ಸಾಗಾಣಿಕೆ ಕೊಟ್ಟಿದ್ದಾನೆ. ಸೊ ಟೋಟಲ್ 500, 5,000 ಪ್ಲಸ್ 250 ಅವನು ಸಾಗಾಣಿಕೆ ಕೊಟ್ಟಿದ್ದಾನೆ. ನಂತರ ರಾಕೇಶನು 5,075ಕ್ಕೆ ಮಾರುತ್ತಾನೆ. ಹಾಗಾದ್ರೆ ರಾಕೇಶನು ಗಳಿಸಿದ ಲಾಭ ಅಥವಾ ನಷ್ಟ ಎಷ್ಟು? ಸೊ ಇಲ್ಲೇ ಅವನಿಗೆ ಟೋಟಲ್ 5,250 ರೂಪಾಯಿ ಆಗುತ್ತೆ. ಬಟ್ ಅವನು 5,075ಗೆ ಮಾರಿದಾಗ ಅದು ನಷ್ಟನೇ ಆಗಿರ್ತದೆ. ಸೊ ನಷ್ಟ ಎಷ್ಟಪ್ಪ ಆಗಿದೆ ಅಂತ ಹೇಳಿದ್ರೆ, ಸೊ ಅವನಿಗೆ ಟೋಟಲ್ 275 ರೂಪಾಯಿ ಲಾಸ್ ಆಗಿರ್ತಕ್ಕಂಥದ್ದು. ಅದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ 3.33 ಬರುತ್ತೆ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 3.33. ಈ ಕೆಳಗಿನ ರೇಖಾಚಿತ್ರದಲ್ಲಿ ಸಂಖ್ಯೆ ಯಾವುದು, ಮುಂದಿನ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ 594ನ ಡಿವೈಡ್ ಬೈ 3 ನಿಂದ ಮಾಡಿದ್ರೆ 198 ಬರುತ್ತೆ. ಮತ್ತೆ ಇದೇ ತರ ಭಾಗಿಸ್ಕೊಂಡು ಬಂದಿದೆ. 198ಗೆ ಡಿವೈಡ್ ಬೈ 3 ನಿಂದ ಮಾಡಿದ್ರೆ 66 ಬರುತ್ತೆ. ನೆಕ್ಸ್ಟ್ 66ಗೆ ಡಿವೈಡ್ ಬೈ 3 ನಿಂದ ಮಾಡಿದ್ರೆ 3 1 3 2 22 ಬರುತ್ತೆ. ಸರಿ ಉತ್ತರ ಆಪ್ಷನ್ ಸಿ 22. ನೆಕ್ಸ್ಟ್ ಕ್ವಶನ್ ಗಳಿದ್ದಾನೆ, ಎಕ್ಸ್ ನ ವ್ಯಾಲ್ಯೂ √100 ಆದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಏನಪ್ಪಾ ಅಂತ ಹೇಳಿದ್ರೆ 10 ಟು ದ ಪವರ್ ಆಫ್ ಸ್ಕ್ವೇರ್ ನ ಎಕ್ಸ್ ಸ್ಕ್ವೇರ್ ಅಂತ ಸಹ ಇದನ್ನ ಬರ್ಕೋಬಹುದು. ಸೊ ಎಕ್ಸ್ ನ ವ್ಯಾಲ್ಯೂ ಬಂದ್ಬಿಟ್ಟಿದೆ 10 ಆಗಿರ್ತಕ್ಕಂಥದ್ದು. ಈಗ ಇದನ್ನ ಬೆಲೆ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು. ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಅನ್ನ ಕಾಮನ್ ತಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಅಂತ ಆಗುತ್ತೆ. ಈ ಎಕ್ಸ್ ಗೆ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ನ ವ್ಯಾಲ್ಯೂ 10 ಆಗಿರೋದ್ರಿಂದ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಅಂದ್ರೆ 100 ಪ್ಲಸ್ 10. ಸರಿ ಉತ್ತರ ಬಂದ್ಬಿಟ್ಟು 110. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 97 ಬಸ್ಸು ಸ್ಕೂಟರ್ ಸಾಗಣೆ ಇವುಗಳ ನಡುವಿನ ಸಂಬಂಧಿತ ಕೆಳಗಿನ ಯಾವ ರೇಖಾಚಿತ್ರ ಬಿಂಬಿಸುತ್ತದೆ? ಬಸ್ಸು ಸ್ಕೂಟರ್ ಸಾಗಣೆ. ಸೊ ಬಸ್ಸು ಸ್ಕೂಟರ್ ಇವೆರಡು ಸಾಗಣೆ ಮಾಡ್ತಕ್ಕಂಥ ವೆಹಿಕಲ್. ಸೊ ಇದು ಸಾಗಣೆ ಆದ್ರೆ ಈ ಬಸ್ಸು ಮತ್ತು ಸ್ಕೂಟರ್ ಸಾಗಣೆ ಮಾಡ್ತಕ್ಕಂಥ ವೆಹಿಕಲ್. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚಿತ್ರ. 98 ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಿರತಕ್ಕಂಥ ಸ್ಥಳ ಯಾವುದು? ಆಪ್ಷನ್ ಎ ಹಾವೇರಿ, ಚಿತ್ರದುರ್ಗ, ರಾಣೆಬೆನ್ನೂರು, ಧಾರವಾಡ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆಯಲ್ಲೇ ಇರತಕ್ಕಂಥದ್ದು. 99 ಐಸಿಸಿಯ 2019ನ ಸ್ಪಿರಿಟ್ ಆಫ್ ದಿ ಕ್ರಿಕೆಟ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಪ್ಷನ್ ಎ ರೋಹಿತ್ ಶರ್ಮಾ, ಬೆನ್ ಸ್ಟೋಕ್ಸ್, ಕೇನ್ ವಿಲಿಯಮ್ಸನ್, ವಿರಾಟ್ ಕೊಹ್ಲಿ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ವಿರಾಟ್ ಕೊಹ್ಲಿ. 100ನೇ ಪ್ರಶ್ನೆ, ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ವೈಯಕ್ತಿಕ ಶೌಚಾಲಯ, ಆಪ್ಷನ್ ಬಿ ಸಮುದಾಯ ಶೌಚಾಲಯ, ಆಪ್ಷನ್ ಸಿ ಘನ ತ್ಯಾಜ್ಯ ನಿರ್ವಹಣೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಲೋ ಸ್ನೇಹಿತರೆ, ಈ ಪ್ರಶ್ನೆಗೆ ಸಂಬಂಧಪಟ್ಟಿರೋ ಹಾಗೆ ನಮ್ಮ ಅಕಾಡೆಮಿ ಕಡೆಯಿಂದ ಈ ಒಂದು ಕೀ ಆನ್ಸರ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ತರವಾದಂತ ಅಫಿಷಿಯಲ್ ಕೀ ಆನ್ಸರ್ ಅಲ್ಲ. ಅಫಿಷಿಯಲ್ ಕೀ ಆನ್ಸರ್ ವೆಬ್ಸೈಟ್ ಅಲ್ಲೇ ಬಿಡ್ತಕ್ಕಂಥದ್ದು. ಸೊ ಇದು ಆಲ್ಮೋಸ್ಟ್ ಅಥವಾ 90% 99% ಇದು ಕರೆಕ್ಟ್ ಆಗಿರ್ತಕ್ಕಂಥ ಚಾನ್ಸಸ್ ಇದೆ. ಯಾವ್ದಾದ್ರು ತಪ್ಪಾದ ಮಾಹಿತಿ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದನ್ನ ಅಪ್ಡೇಟ್ ಮಾಡಿ ಕೇಳ್ತೀನಿ. ಈ ವಿಡಿಯೋ ನೋಡಿ ಎಲ್ಲರೂ ಕೀ ಆನ್ಸರ್ ಫೈಂಡ್ ಔಟ್ ಮಾಡ್ಕೊಂತೀರಾ, ಪ್ಲಸ್ ನಿಮ್ಮ ಕೀ ಆನ್ಸರ್ ಜೊತೆಗೆ ಕಂಪೇರ್ ಮಾಡ್ಕೊಂತೀರಾ ಅನ್ಕೊಂಡಿದೀನಿ. ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು.